ಮುಡಾ ಕೇಸ್ನಲ್ಲಿ 3 ವಿಷಯಗಳನ್ನು ಉಲ್ಲೇಖಿಸಿ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಹೈಕೋರ್ಟ್ನಿಂದ ಪ್ರಮಾಣೀಕೃತ ದಾಖಲೆ ಪಡೆದು ಪರಿಶೀಲಿಸುತ್ತೇವೆ. ಟಿವಿ5ಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಪೂಜಾ ಸವದತ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಬಿಐ ತನಿಖೆ ನಡೆಯುವಷ್ಟು ಈ ಪ್ರಕರಣದಲ್ಲಿ ತೂಕ ಇಲ್ಲ ಅಂತ ಹೇಳಿದೆ. ಯಾವ ಆಧಾರದ ಮೇಲೆ ಅರ್ಜಿ ವಜಾ ಎಂಬುದನ್ನು ತಿಳ್ಕೊಳ್ತೇವೆ. ಅರ್ಜಿದಾರರು ಬಯಸಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. 3 ವಿಚಾರಗಳನ್ನು ಹೇಳಿ ಈ ಅರ್ಜಿ ವಜಾ ಆಗಿದೆ ಅನ್ನೋದನ್ನು ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಪೂಜಾ ಸವದತ್ತಿ ಅವರು ಟಿವಿ5ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಿಬಿಐ ತನಿಖೆ ನಡೆಯುವಷ್ಟು ಈ ಪ್ರಕರಣ ತೂಕ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಸೊ ಯಾವ ಆಧಾರದ ಮೇಲೆ ಅರ್ಜಿ ವಜಾ ಆಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಒಂದು ವೇಳೆ ದೂರುದಾರರು ಮತ್ತೆ ಕಾನೂನು ಹೋರಾಟ ಮಾಡಬೇಕು ಅಂತ ಅಂದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರಿಗೆ ಮೂಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿಯನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಜಾ ಮಾಡಿದರೆ ಈ ಸಂಬಂಧಪಟ್ಟ ನನ್ನ ಜೊತೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಪರ ವಕೀಲರಾದಂತಹ ಪೂಜಾ ಸವದತ್ತಿ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಮೇಡಮ್, ತಾವು ಈಗ ಸ್ನೇಹಮಯಿ ಕೃಷ್ಣಕರ ಇಲ್ಲಿ ಅಂತಾರೆ ಅರ್ಜಿಯನ್ನು ಸಲ್ಲಿಸಿದ್ರಿ. ಅರ್ಜಿಯನ್ನು ಇವತ್ತು ಹೈಕೋರ್ಟ್ ವಜಾ ಮಾಡಿದೆ. ಹೌದು, ಇವತ್ತಿನ ದಿವಸ ನಾವು ನಮ್ಮ ಸ್ನೇಹಮಯಿ ಕೃಷ್ಣ ಪರವಾಗಿ ಏನು ಕೇಸ್ ನಡೆಸಿದ್ವಿ, CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮೂಡಾ ಹಗರಣದ ಕೇಸ್. ಸೊ ತನಿಖೆ ಆದೇಶ ಆಗಬೇಕು, ತನಿಖೆಗೆ ಆದೇಶ ಕೊಡ್ರಿ. ನಮ್ಮ ಒಂದು ಏಜೆನ್ಸಿ ಏನಿದೆ, ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಲೋಕಾಯುಕ್ತ ಆಗಿರ್ಬೋದು, CBI ಆಗಿರ್ಬೋದು, ಈ ಇನ್ಸ್ಟಿಟ್ಯೂಷನ್ಸ್ಗೆ ಕೊಟ್ಟರೆ ತನಿಖೆ ಆಗುತ್ತೆ, ಇನ್ವೆಸ್ಟಿಗೇಟ್ ಆಗುತ್ತೆ ಅನ್ನೋವಂಥ ನಮ್ಮ ಅಪ್ಲಿಕೇಶನ್ಸ್ ಇತ್ತು. ಅಪ್ಲಿಕೇಶನ್ಸ್ ಇವತ್ತು ವಜಾ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂದರೆ 3 ಇಶ್ಯೂಸ್ನ ಫ್ರೇಮ್ ಮಾಡಿದರು. 3 ಇಶ್ಯೂಸ್ ಒಳಗಡೆ ED, ಲೋಕಾಯುಕ್ತ ಹಾಗೂ CBI. ಯಾವ ಕಾರಣಕ್ಕೆ ED ಹೋಗಬೇಕು, ಲೋಕಾಯುಕ್ತಕ್ಕೆ ಕೊಡಬೇಕು, CBI ಕೊಡಬೇಕು, ಈ ಆಧಾರಿತವಾಗಂಥ 3 ಇಶ್ಯೂಸ್ನ ಫ್ರೇಮ್ ಮಾಡಿ ಆಪ್ರೇಟಿವ್ ಪಾರ್ಟ್ ಅಷ್ಟೇ ಅದನ್ನು ಇವತ್ತು ಜಜ್ಮೆಂಟ್ನ ಡಿಕ್ಟೇಟ್ ಮಾಡಿದ್ದಾರೆ. ಮಿಕ್ಕಿದ್ದು ಫೈಂಡಿಂಗ್ಸ್ನ ಜಜ್ಮೆಂಟಲ್ಲಿ ಗೊತ್ತಾಗುತ್ತೆ. ಯಾವ ಜಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಏನೇನು ಬಂದಿತ್ತು, ಹಿಂದೆ ಆಗಿರುವಂಥ ಘಟನೆ ಆಧರಿಸಿತವಾದಂಥ ಕೇಸ್ಗಳಿರ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಸಂಪೂರ್ಣವಾದ ಜಜ್ಮೆಂಟ್ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಸೊ ಅದನ್ನು ನಾವು ಅಪ್ಲೈ ಮಾಡಿ ನಮ್ಮ ಕಾಪಿ ನಮ್ಮ ಕೈಗೆ ಸಿಕ್ಕಿದ ಮೇಲೆ ಫೈಂಡಿಂಗ್ಸ್ ನೋಡಿಬಿಟ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗುವಂಥದ್ದು ನಮ್ಮಲ್ಲಿ ವಿಷಯ. ಸ್ನೇಹಮಯಿ ಕೃಷ್ಣ ಪರವಾಗಿ ನಾವು ವಕಾಲತ್ತನ್ನು ವಹಿಸ್ಬೋದು ಮುಂದಿನ ದಿನಗಳಲ್ಲಿ. ನಮ್ಮ ಹೋರಾಟಗಾರ ಅಂದರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದಾಗಲೇ ಒಂದು ಮಾತನ್ನು ಹೇಳಿದರೆ, ಈ ಸಂಪುಟಕ್ಕೆ ನಾನು ಸುಪ್ರೀಂ ಕೋರ್ಟ್ ಹೋರಾಟ ಮಾಡ್ತೀನಿ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ತೀನಿ ಅಂತೇಳಿ. ಖಂಡಿತವಾಗ್ಲೂ ಇವಾಗ ಈ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಆದಂಥ ಈ ಡಿಸ್ಮಿಸಲ್ ಆರ್ಡರ್ ಏನಿದೆ, ಜಜ್ಮೆಂಟ್ ಏನಿದೆ, ಇದನ್ನು ನಾವು ಅಪೀಲಿಗೆ ಹೋಗಲೇಬೇಕಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ. ಅಲ್ಲಿನೂ ಈಗೇನಾದರೂ ಈ ಜಜ್ಮೆಂಟ್ಸ್ ಫೈಂಡಿಂಗ್ಸ್ ಏನಾದರೂ ನಮ್ಮ ಪರವಾಗಿ ಬಂತು ಅಂತಂದರೆ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನಿಗಂತೂ ಆರ್ಡರ್ ಆಗುತ್ತೆ. ಮುಂದೆ ಈ ಮೂಡಾ ಹಗರಣಕ್ಕೆ ಒಂದು ಟ್ವಿಸ್ಟ್ ಅಂತೂ ಆಗ್ಬೋದು. ಕಳೆದ 27ರಂದು ವಾದ ಪ್ರತಿವಾದಗಳಾದವು. ಅನ್ಕೊಂಡಿದ್ರೆ ಅವತ್ತೇ ನಮ್ಮ ವಿರುದ್ಧಕ್ಕೆ ಬರ್ಬೋದು ಅಂತೇಳಿ? ಇಲ್ಲ, ನಿರೀಕ್ಷೆ ನಮ್ಮ ಪರವಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ವಾದ ಮಂಡನೆ ಮಾಡುವಾಗ ಪ್ರತಿಯೊಂದು ಅಂಶವನ್ನು ಕೂಲಂಕುಷಿತವಾಗಿ ಚರ್ಚೆನ ಮಾಡಿದರು. ಸೀನಿಯರ್ ಕೌನ್ಸಿಲ್ ಮಾನಿಂದರ್ ಸಿಂಗ್ ಅವರು 2 ಸಲ ನಮ್ಮ ಧಾರವಾಡ ಉಚ್ಚ ನ್ಯಾಯಾಲಯಕ್ಕೆ ಬಂದು ಫಿಸಿಕಲಿ ಅಟೆಂಡ್ ಆಗಿ ಹಿಯರಿಂಗ್ನ ಸಬ್ಮಿಷನ್ಸ್ನ ಮಾಡಿದರು. ದೀರ್ಘಾವಧಿ ಕಾಲವರೆಗೂ ಆರ್ಗ್ಯುಮೆಂಟ್ಸ್ನ ಮಾಡಿದರು. ಪ್ರಸ್ತುತವಾಗಿ CM ಅಂದರೆ ಚೀಫ್ ಮಿನಿಸ್ಟರ್ ಆದಂಥವರಿಗೆ ತನಿಖೆ ಹೇಗೆ ಮಾಡಬೇಕು, ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಪ್ರೆಸೆಂಟ್ಲಿ. ಸೊ ಅವ್ರ ಮೇಲೆ ಇದಂಥ ಹಗರಣಗಳನ್ನ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆನ ಆಗಿತ್ತು ಕೋರ್ಟಲ್ಲಿ. ನಮಗೆ ಸಾಕಷ್ಟು ಇಲ್ಲಿ ಅಂತಾರೆ ಈ ಒಂದು ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ ಅಂತಿತ್ತು. ಆದರೆ ಇವತ್ತು ನಮಗೆ ಹಿನ್ನಡೆ ಆಗಿದೆ ಮತ್ತು ಈಗಾಗಲೇ ನಮ್ಮ ವಿರುದ್ಧವಾಗಿ ಬಂದೆ. ಈ ಸಂಪುಟಕ್ಕೆ ನಾವು ಸಾಕಷ್ಟು ಚರ್ಚೆ ಮಾಡ್ತೀವಿ. ಸೀನಿಯರ್ ಕೌನ್ಸಿಲ್ ಚರ್ಚೆ ಮಾಡಿ ಸ್ನೇಹಮಯಿ ಕೃಷ್ಣ ಪರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ತೀರ್ಮಾನ ಪ್ರಕಟಿಸ್ತೇವೆ ಅನ್ನೋದು ವಕೀಲೆ ಪೂಜಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, ಟಿವಿ5 ಹುಬ್ಬಳ್ಳಿ.